ಅಂತ ನಿಮ್ಮ ಮೇಲೆ ಹೈಕೋರ್ಟಲ್ಲಿ ಒಂದು ಕೇಸ್ ಇದೆ, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಒಂದು ಕೇಸ್ ಇದೆ, ಇದನ್ನ ಯಾವುದು ಉಲ್ಲೇಖ ಮಾಡಿಲ್ಲ ಇದರಲ್ಲಿ ಅಫಿಡವಿಟ್ ಅಲ್ಲಿ ಹೋಗೋ ಭಯದಲ್ಲಿದೆ. ಇದೆಲ್ಲ ಸೋಲಿನ ಭೀತಿಯಿಂದ ಮಾಡತಕ್ಕಂಥ ಒಂದು ಹುನ್ನಾರ. ನಾನು ಅಡಗೂರು ಎಚ್ ವಿಶ್ವನಾಥ್ ಮತ್ತು ಎ ಮಂಜುನಾಥರ ಮೇಲೆ ಡಿಫೆಮೇಟರಿ ಕಂಪ್ಲೇಂಟ್ನ MP MLA ಕೊಟ್ಟು ಫೈಲ್ ಮಾಡಿದ್ದೆ. ಅವ್ರ ವಿರುದ್ಧ ಮಾಡತಕ್ಕಂಥದ್ದು ಕಂಪ್ಲೇಂಟ್, ಅವ್ರ ಮೇಲೆ ದೇ ಆರ್ ಅಕ್ಯೂಸ್ಡ್, ಆಮೇಲೆ ಕಂಪ್ಲೇಂಟ್. ಅದನ್ನು ನಾನ್ಯಾಕೆ ಮೆನ್ಷನ್ ಮಾಡಲಿ? ಇದು ಓಟ್ ಚೋರಿ ಹೋಗಿ ಈಗ ಸೀಟ್ ಚೋರಿ ಮಾಡಲಿಕ್ಕೆ ಮೊನ್ನೆ ಮಧ್ಯಪ್ರದೇಶದಲ್ಲಿ ಆದಂಥ ನಟರಾಜನ್ ಅವರು, ಮೀನಾಕ್ಷಿ ನಟರಾಜನ್ ಅವರೊಂದು ಇದ್ದಂಡು ಏನಾದರೂ ಒಂದು ಮಾಡಬೇಕಲ್ಲ, ಕಿತಾಪತಿ ಮಾಡಬೇಕು, ಇಮೇಜಿನ್ ಟಾರ್ನಿಸ್ ಮಾಡಬೇಕು ಅಂತ ಅಡಗೂರು ಎಚ್ ವಿಶ್ವನಾಥ್ ಅವರು ಸುಮಾರು 9 ವರ್ಷ ಸತತವಾದ ಪ್ರಯತ್ನ ಪಡ್ತಾ ಇದ್ದಾರೆ. ಸತತ ಅಂದರೆ ಸತತ ಅವರು ಅಸೆಂಬ್ಲಿ ಅಪ್ಪರ್ ಹೌಸಲ್ಲಿರ್ಬೋದು, ಪ್ರತಿಯೊಂದು ಸದನದಲ್ಲೂ ಕೂಡ ಈ ಥರದ ವಿಷಯಗಳನ್ನ ನನ್ನ ಮೇಲೆ ವ್ಯಾಪಕವಾದ ಅಪಪ್ರಚಾರ ಮಾಡಬೇಕು, ಸಿದ್ದರಾಮಯ್ಯನವರ ಒಂದು ಪರಮ ಇವರು ಸ್ಟ್ರಾಂಗ್ ಸಪೋರ್ಟರ್, ಹೇಗಾರು ಮಾಡಿ ಇಮ್ಯಾಜಿನೇಟ್ ಎಂಟು ಮಾಡಬೇಕು ಅಂತೇಳಿ ಅವ್ರು ಹುನ್ನಾರ ಮಾಡ್ತಾ ಇದ್ದು. ಪಾಪ ಯಾರೋ ಗೋವಿಂದರಾಜನ್ ಅವ್ರ ಕೈಲಿ ಒಂದು ಪೆಟಿಷನ್ ಕೊಟ್ಟಿದ್ದಾರೆ. ನಮ್ಮ ವಕೀಲರು ಅದರ ಬಗ್ಗೆ ಎಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಇರೋದು ಅಕ್ಯೂರ್ಡ್ ನಂಬರ್ ಮಿಸ್ಟರ್ ವಿಶ್ವನಾಥ್, ಅಡಗೂರು ವಿಶ್ವನಾಥ್ ಮಂಜುನಾಥ್ ಎ ಅಂತ. ಅದನ್ನು ನಾನು ಮೆನ್ಷನ್ ಮಾಡೋಕ್ಕೆ ಬರಲ್ಲ. ನನ್ನ ಮೇಲೆ ಯಾವುದೇ ಥರದ ಒಂದೇ ಒಂದು ಸಣ್ಣ FIR ಆಗಲಿ, ಚಾರ್ಜ್ ಶೀಟ್ ಆಗಲಿ ಇದುವರೆಗೂ ಇಲ್ಲ ಅಂತೇಳಿ ಪೊಲೀಸ್ IT ಸೆಲ್ಲಿಂದ ನಮಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಸ್ಟಿಲ್ ನೋ FIR ಅಗೇನ್ಸ್ಟ್ ಮೀ, ನೋ ಕ್ರಿಮಿನಲ್ ಕೇಸಸ್, ನೋ ಸಿಂಪಲ್ ಆರ್ಡಿನರಿ ಕೇಸಸ್ ಕೂಡ ಇಲ್ಲ ಅಂತೇಳಿ FIR ಪೊಲೀಸ್ IT ಸೆಲ್ಲಿಂದ ನಮಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದರಿಂದ ಇದೆಲ್ಲ ಕಪೋಲ ಕಲ್ಪಿತ ಮತ್ತು ಅವರು ಒಂದು ಅಪಪ್ರಚಾರಗಳಿಗೋಸ್ಕರ ಈ ಥರ ಬರಲಿ, ಮೀಡಿಯಾದಲ್ಲಿ ಬರಲಿ, ಏನೋ ಅಪಪ್ರಚಾರ ಆಗಲಿ, ಟಾರ್ನಿಸ್ ಇಮೇಜನ್ನ ಟಾರ್ನಿಸ್ ಮಾಡೋಣ ಅಂತೇಳಿ ಹುನ್ನಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸೊಪ್ಪಾಕಲ್ಲ. ನಾವು 5 ಜನ ಗೆಲ್ತೀವಿ, ವರಿಷ್ಠರು ಮತ್ತು ಹಿರಿಯ ನಾಯಕರುಗಳು ಅಂತ. ನಿಮ್ಮ ಮೇಲೆ ಹೈಕೋರ್ಟಲ್ಲಿ ಒಂದು ಕೇಸ್ ಇದೆ, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಒಂದು ಕೇಸ್ ಇದೆ, ಇದನ್ನ ಯಾವುದು ಉಲ್ಲೇಖ ಮಾಡಿಲ್ಲ ಇದರಲ್ಲಿ ಅಫಿಡವಿಟ್ ಅಲ್ಲಿ ಹೋಗೋ ಭಯದಲ್ಲಿದೆ. ಇದೆಲ್ಲ ಸೋಲಿನ ಭೀತಿಯಿಂದ ಮಾಡತಕ್ಕಂಥ ಒಂದು ಹುನ್ನಾರ. ನಾನು ಅಡಗೂರು ಎಚ್ ವಿಶ್ವನಾಥ್ ಮತ್ತು ಎ ಮಂಜುನಾಥರ ಮೇಲೆ ಡಿಫೆಮೇಟರಿ ಕಂಪ್ಲೇಂಟ್ನ MP MLA ಕೊಟ್ಟು ಫೈಲ್ ಮಾಡಿದ್ದೆ. ಅವ್ರ ವಿರುದ್ಧ ಮಾಡತಕ್ಕಂಥದ್ದು ಕಂಪ್ಲೇಂಟ್, ಅವ್ರ ಮೇಲೆ ದೇ ಆರ್ ಅಕ್ಯೂಸ್ಡ್, ಆಮೇಲೆ ಕಂಪ್ಲೇಂಟ್. ಅದನ್ನು ನಾನ್ಯಾಕೆ ಮೆನ್ಷನ್ ಮಾಡಲಿ? ಇದು ಓಟ್ ಚೋರಿ ಹೋಗಿ ಈಗ ಸೀಟ್ ಚೋರಿ ಮಾಡಲಿಕ್ಕೆ ಮೊನ್ನೆ ಮಧ್ಯಪ್ರದೇಶದಲ್ಲಿ ಆದಂಥ ನಟರಾಜನ್ ಅವರು, ಮೀನಾಕ್ಷಿ ನಟರಾಜನ್ ಅವರೊಂದು ಇದ್ದಂಡು ಏನಾದರೂ ಒಂದು ಮಾಡಬೇಕಲ್ಲ, ಕಿತಾಪತಿ ಮಾಡಬೇಕು, ಇಮೇಜಿನ್ ಟಾರ್ನಿಸ್ ಮಾಡಬೇಕು ಅಂತ ಅಡಗೂರು ಎಚ್ ವಿಶ್ವನಾಥ್ ಅವರು ಸುಮಾರು 9 ವರ್ಷ ಸತತವಾದ ಪ್ರಯತ್ನ ಪಡ್ತಾ ಇದ್ದಾರೆ. ಸತತ ಅಂದರೆ ಸತತ ಅವರು ಅಸೆಂಬ್ಲಿ ಅಪ್ಪರ್ ಹೌಸಲ್ಲಿರ್ಬೋದು, ಪ್ರತಿಯೊಂದು ಸದನದಲ್ಲೂ ಕೂಡ ಈ ಥರದ ವಿಷಯಗಳನ್ನ ನನ್ನ ಮೇಲೆ ವ್ಯಾಪಕವಾದ ಅಪಪ್ರಚಾರ ಮಾಡಬೇಕು, ಸಿದ್ದರಾಮಯ್ಯನವರ ಒಂದು ಪರಮ ಇವರು ಸ್ಟ್ರಾಂಗ್ ಸಪೋರ್ಟರ್, ಹೇಗಾರು ಮಾಡಿ ಇಮ್ಯಾಜಿನೇಟ್ ಎಂಟು ಮಾಡಬೇಕು ಅಂತೇಳಿ ಅವ್ರು ಹುನ್ನಾರ ಮಾಡ್ತಾ ಇದ್ದು. ಪಾಪ ಯಾರೋ ಗೋವಿಂದರಾಜನ್ ಅವ್ರ ಕೈಲಿ ಒಂದು ಪೆಟಿಷನ್ ಕೊಟ್ಟಿದ್ದಾರೆ. ನಮ್ಮ ವಕೀಲರು ಅದರ ಬಗ್ಗೆ ಎಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.